ಮದ್ಯ ಮಾರಾಟ ಕುಸಿತ ಸರ್ಕಾರಕ್ಕೆ ಡಬಲ್ ಶಾಕ್. ರಾಜ್ಯದಲ್ಲಿ ಏಪ್ರಿಲ್ನಿಂದ ನವೆಂಬರ್ ವರೆಗೆ ಮದ್ಯ ಮಾರಾಟ ನಿರೀಕ್ಷಿತ ಮಟ್ಟಕ್ಕಿಂತ ಬಹಳ ಕಡಿಮೆಯಾಗಿದೆ. ಇದರಿಂದ ಸರ್ಕಾರದ ಪ್ರಮುಖ ಆದಾಯ ಮೂಲವಾದಂತ ಅಬಕಾರಿ ಇಲಾಖೆಯ ಸಂಗ್ರಹ ಕೂಡ ದೊಡ್ಡ ಪ್ರಮಾಣದಲ್ಲಿ ಕುಸಿದಿದ್ದು ಸರ್ಕಾರ ಆರ್ಥಿಕ ಒತ್ತಡಕ್ಕೆ ಸಿಲುಕಿದೆ. ಇನ್ನು ಗ್ಯಾರಂಟಿ ಯೋಜನೆಗಳ ಭಾರ ಮತ್ತು ರಾಜಕೀಯ ಅಸಮಾಧಾನದ ನಡುವೆ ಸರ್ಕಾರ ಈಗ ಮತ್ತೊಂದು ತಲೆನೋವಿಗೆ ಗುರಿಯಾಗಿದೆ. ಈ ಬಾರಿ ಮದ್ಯಪ್ರಿಯರೇ ಸರ್ಕಾರಕ್ಕೆ ಶಾಕ್ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಬಿಯರ್ ಮತ್ತು ಐಎಂಎಲ್ ಮಾರಾಟ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ ಗಣನೀಯವಾಗಿ ಇಳಿಕೆ ಕಂಡಿದೆ. ಇನ್ನು ಕಳೆದ ವರ್ಷ ಇದೇ ಅವಧಿಯಲ್ಲಿ 279 ಲಕ್ಷ ಬಿಯರ್ ಬಾಕ್ಸ್ ಮಾರಾಟ ಆಗಿತ್ತು. ಈ ವರ್ಷ ಅಂದ್ರೆ ಏಪ್ರಿಲ್ನಿಂದ ನವೆಂಬರ್ ವರೆಗೆ ಕೇವಲ 228 ಲಕ್ಷ ಬಾಕ್ಸ್ ಮಾರಾಟ ಆಗಿದೆ. ಅಂದ್ರೆ 51 ಲಕ್ಷ ಬಾಕ್ಸ್ ಮಾರಾಟ ಕುಸಿತ ಕಂಡಿದೆ. ಒಂದು ಬಾಕ್ಸ್ಗೆ 8 ಲೀಟರ್ ಇದ್ರೆ ಬಿಯರ್ ಖರೀದಿ ಕೋಟ್ಯಾಂತರ ಲೀಟರ್ಗಳಷ್ಟು ಕಡಿಮೆಯಾಗಿದೆ. 7 ತಿಂಗಳಿಂದ ರಾಜ್ಯದಲ್ಲಿ ಬಿಯರ್ ಐಎಂಎಲ್ ಮಾರಾಟ ಫುಲ್ ಡಲ್ ಆಗಿದೆ. ಇದೇ ರೀತಿ ವಿಸ್ಕಿ, ಬ್ರಾಂದಿ, ರಮ್ ಸೇರಿ ಎಲ್ಲ ಇಂಡಿಯನ್ ಮೇಡ್ ಲಿಕ್ಕರ್ ಮಾರಾಟದಲ್ಲೂ ಇಳಿಕೆಯ ಕಂಡು ಬಂದಿದೆ. ಇನ್ನು 2024ರ ನವೆಂಬರ್ ಅವಧಿಯವರೆಗೆ 407 ಲಕ್ಷ ಬಾಕ್ಸ್ ಐಎಂಎಲ್ ಮಾರಾಟ ಆಗಿದ್ರೆ ಈ ವರ್ಷ 403 ಲಕ್ಷ ಬಾಕ್ಸ್ಗಳಿಗೆ ಇಳಿದಿದೆ. ಅಂದ್ರೆ 4.36 ಲಕ್ಷ ಬಾಕ್ಸ್ಗಳ ಮಾರಾಟ ಕುಸಿದಿದೆ. ಎಣ್ಣೆ ಮಾರಾಟ ಕುಸಿತದಿಂದ ಅಬಕಾರಿ ಇಲಾಖೆ ತಲೆ ಕೆಡಿಸಿಕೊಂಡಿದೆ. ಸರ್ಕಾರ ಅವಾಗವಾಗ ಮದ್ಯದ ಬೆಲೆ ಏರಿಸೋದ್ರಿಂದ ಮದ್ಯಪ್ರಿಯರು ಪರ್ಯಾಯ ಮಾರ್ಗ ಹುಡುಕಿಕೊಂಡ್ರ ಅನ್ನೋ ಪ್ರಶ್ನೆಯೂ ಎದುರಾಗಿದೆ. ಅಲ್ಲದೆ ಗಾಂಜಾ, ಅಫೀಮು ಹಾವಳಿಯಿಂದ ಮದ್ಯ ಮಾರಾಟ ಕುಸಿದಿದೆ ಎನ್ನಲಾಗ್ತಿದೆ.